Students, welcome to online classes. In the last class we discussed about the stoichiometric coefficients. So today we will continue with the problems of the stoichiometric coefficients on base of relationships like mole to mole relationship, mass to mass relationship, mass to volume relationship, ಇಲ್ಲಾಂದರೆ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ಈ ರೀತಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಅವುಗಳ ಮೇಲೆ ಪ್ರಾಬ್ಲಮ್ಸ್ಗಳದ್ದು ನಾವು ಸೊಲ್ಯೂಷನ್ಸ್ ಮಾಡ್ಕೊತ ಹೋಗೋಣ. ಬನ್ನಿ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾನು NCERT ಇಲ್ಲಿ ತೊಗೊಂಡಿದ್ದೀನಿ. ಅವುಗಳನ್ನು ಹೇಗೆ ನಾವು ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ, ಸರಿನಾ? ಸೊ ಒನ್ ಬೈ ಒನ್ ನೋಡ್ಕೊತ ಹೋದ್ರೆ ಆಯಿತು. ಸೊ ಹಿಯರ್ ಇಟ್ ಈಸ್ ದ ಕ್ವಶನ್ ಏನು ಹೇಳುತ್ತಂದರೆ, ಇದು ಯಾವ ಟೈಪ್ ಪ್ರಾಬ್ಲಮ್ ಇದೆ ಅಂದರೆ ಮೋಲ್ ಟು ಮೋಲ್ ರಿಲೇಷನ್ಶಿಪ್ ಪ್ರಾಬ್ಲಮ್. ಇಟ್ ಈಸ್ ಎ ಮೋಲ್ ಟು ಮೋಲ್ ರಿಲೇಷನ್ಶಿಪ್ ಪ್ರಾಬ್ಲಮ್. ಈ ಮೋಲ್ ಟು ಮೋಲ್ ರಿಲೇಷನ್ಶಿಪ್ ಪ್ರಾಬ್ಲಮಲ್ಲಿ ಮೊದಲನೇದು ಏನಾಗಿ ಹೇಳ್ತಂದರೆ, ಹೌ ಮೆನಿ ಮೋಲ್ಸ್ ಆಫ್ ನೈಟ್ರೋಜನ್ ಆರ್ ನೀಡೆಡ್ ಟು ಪ್ರೊಡ್ಯೂಸ್ 8.2 moles ಆಫ್ ಅಮೋನಿಯಾ ಬೈ ದ ರಿಯಾಕ್ಷನ್ ವಿತ್ ಹೈಡ್ರೋಜನ್. ಇಲ್ಲಿ ಏನಾಗ್ತದೆ ಅಂದರೆ ಅಮೋನಿಯಾ ಗ್ಯಾಸು ಫಾರ್ಮೇಷನ್ ಆಗ್ತಾಯಿದೆ, ಕರೆಕ್ಟಾ? ಸೊ ಅಮೋನಿಯಾ ಗ್ಯಾಸ್ ಫಾರ್ಮೇಷನ್ ಆಗ್ತದೆ ಅಂದರೆ ಇಲ್ಲಿ ಏನೇನು ರಿಯಾಕ್ಷನ್ ಆಗ್ತದೆ ಅಂದರೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ರಿಯಾಕ್ಷನ್ ಆಗಿ ಅಮೋನಿಯಾ ಗ್ಯಾಸ್ ಫಾರ್ಮೇಷನ್ ಆಗ್ತಾಯಿದೆ. ಎಲ್ಲಕ್ಕಿಂತ ಮುಂಚೆ ನಮ್ಗೆ ಏನು ಮಾಡ್ಲಿಕ್ಕೆ ಬರಬೇಕಪ್ಪ ಅಂದರೆ ಒಂದು ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ ಬರ್ಕೊಳ್ಳೋಕ್ಕೆ ಬರಬೇಕು, ಓಕೆನಾ? ಸೊ ಡೋಂಟ್ ವರಿ, ನಿಮಗೆಲ್ಲ ಎಕ್ಸಾಮ್ಸಲ್ಲಿ ಇದ್ರದ್ದು ಮೇಲಿದ್ದು ರಿಯಾಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಓಕೆ? ಸೊ ಒಂದು ವೇಳೆ ನೀವು ಮುಂದೆ ನೀವು ಓದ್ಕೊತ ಹೋದಂಗೆ ಯು ವಿಲ್ ಬಿಕಮ್ ಮ್ಯಾಚ್ಯೂರ್, ಸೋ ಮ್ಯಾಚ್ಯೂರ್ ದ್ಯಾಟ್ ಯು ಕ್ಯಾನ್ ಏಬಲ್ ಟು ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್, ಓಕೆ? ಸೊ ಇಲ್ಲಿ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ ಏನಿದೆ ಮೊದಲು ಅದನ್ನು ಬರೋಣ. ಏನಿದೆ, N2 ಗ್ಯಾಸ್ ಇದೆ ಪ್ಲಸ್ 3 molecules ಆಫ್ H2 ಗ್ಯಾಸ್ ಇದೆ. ಇವೆರಡೂ ಕೂಡಿ ಏನು ಕೊಡುತ್ತೆ ಅಂದರೆ 2 molecules ಆಫ್ NH3 ಕೊಡ್ತದೆ, ಓಕೆನಾ? ಈ ಕ್ವಶನ್ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಹೌ ಮೆನಿ ಮೋಲ್ಸ್ ಆಫ್ ನೈಟ್ರೋಜನ್ಸ್ ಆರ್ ನೀಡೆಡ್ ಟು ಪ್ರೊಡ್ಯೂಸ್ 8.2 moles. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ 8.2 moles ಪ್ರೊಡ್ಯೂಸ್ ಆಗಿದೆ. ಏನಾಗಿದೆ? ಅಮೋನಿಯಾ ಪ್ರೊಡ್ಯೂಸ್ ಆಗಿದೆ. ನಾನು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸಲ್ಲಿ ಹೇಳಿದ್ದೀನಿ, ಇಲ್ಲಿ ಏನೂ ಇಲ್ಲ ಅಂದರೆ ಏನಂತ ಅರ್ಥ, ಇಲ್ಲಿ ಇದ್ದಿದ್ದೇ 1. ಸೊ ಇದು ಏನಂತ ಅರ್ಥ, 3 moles ಅಂತ ಅರ್ಥ. ಸೊ ಇದು ನೋಡಿಕೊಂಡು ನೀವು ತಿಳ್ಕೊಬೇಕು, ಸರಿನಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಹೌ ಮೆನಿ ಮೋಲ್ಸ್ ಆಫ್ ನೈಟ್ರೋಜನ್ಸ್ ಆರ್ ನೀಡೆಡ್ ಟು ಪ್ರೊಡ್ಯೂಸ್ 8.2 moles ಆಫ್ ಅಮೋನಿಯಾ ಬೈ ದ ರಿಯಾಕ್ಷನ್. ಈಗ ಇದನ್ನು ಸ್ವಲ್ಪ ಹೊತ್ತಿಗೆ ಮಾಡ್ತೀನಿ. ಇಲ್ಲಿ ಏನಿಲ್ಲ ಅಂದರೆ 1 mole ಇದೆ ಅಂತ ಅರ್ಥ. 1 mole ನೈಟ್ರೋಜನ್ ಇದೆ, 3 mole ಹೈಡ್ರೋಜನ್ ಇದೆ. ಎರಡೂ ಕೂಡಿ ಏನು ಫಾರ್ಮೇಷನ್ ಮಾಡಿದೆ ಅಂದರೆ 2 moles ಆಫ್ ಅಮೋನಿಯಾ ಫಾರ್ಮೇಷನ್ ಮಾಡಿದೆ. ಅದರ ಅರ್ಥ ಇಷ್ಟೇ, ಏನಪ್ಪ ಅಂದರೆ 2 mole ಫಾರ್ಮೇಷನ್ ಮಾಡಬೇಕಂದ್ರೆ ಎಷ್ಟು ಹೈಡ್ರೋಜನ್ ಬೇಕು? 3 moles ಬೇಕು. ಕ್ವಶನಲ್ಲಿ ಏನು ಕೇಳಿದ್ದಾನೆ, 8.2 moles ಆಫ್ ಅಮೋನಿಯಾ ಫಾರ್ಮೇಷನ್ ಮಾಡಲಿಕ್ಕೆ ಎಷ್ಟು ಹೈಡ್ರೋಜನ್ ಬೇಕು? 8.2 moles ಮಾಡಲಿಕ್ಕೆ ಎಷ್ಟು, ಹೌ ಮೆನಿ ಮೋಲ್ಸ್ ಆಫ್ ನೈಟ್ರೋಜನ್ ಬಗ್ಗೆ ಕೇಳಿದ್ದೀನಿ, ನೈಟ್ರೋಜನ್ಸ್ ಬೇಕು ಅಂತ ಕ್ವಶನ್ ಮಾರ್ಕ್. ಅರ್ಥ ಆಯಿತಾ? ಸೊ ಇಷ್ಟಕ್ಕೆ ಇಷ್ಟಾದರೆ ಇಷ್ಟಕ್ಕೆ ಎಷ್ಟು, ಈ ರೀತಿಯಾದಂಥ ರಿಯಾಕ್ಷನ್ಸ್ ನೀವು ಮಾಡಬಹುದು, ಕರೆಕ್ಟಾ? ಸೊ ಹೌ ಡು ಯು ರೈಟ್? ನೀವು ಇದನ್ನು ಈ ರೀತಿ ಬರ್ಕೋಬೋದು, 8.2 ಇಂಟು 1 ಡಿವೈಡೆಡ್ ಬೈ 2, ಸರಿನಾ? ಸೊ ಈ ರೀತಿ ಮಾಡಿದ್ರೆ ಎಷ್ಟಾಗುತ್ತೆ? ಅದು 2 1 2.4. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 4.1 mole. ದಿಸ್ ವಿಲ್ ಬಿ ದಿ ಆನ್ಸರ್. ತಿಳಿತಾ ನಾನು ಹೇಳಿದ್ದು? ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ. ಹೌ ಮೆನಿ ಮೋಲ್ಸ್ ಆಫ್ ನೈಟ್ರೋಜನ್ ಆರ್ ನೀಡೆಡ್ ಟು ಪ್ರೊಡ್ಯೂಸ್ 8.2 moles. 8.2 moles ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಅಮೋನಿಯಾ 8.2 moles ಆಫ್ ಅಮೋನಿಯಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ನೈಟ್ರೋಜನ್ ಬೇಕಂತ ಕ್ವಶನ್ ಕೇಳಿದ್ದಾನೆ. ಸೊ ಮೊದಲು ಬ್ಯಾಲೆನ್ಸ್ ಇಕ್ವೇಷನ್ ಬರ್ಕೊಂಡು ನಮಗೇನು ಗೊತ್ತಾಗುತ್ತೆ ಅಂದರೆ 3 moles ಪ್ಲಸ್ 1 mole ನೈಟ್ರೋಜನ್, 3 mole ಹೈಡ್ರೋಜನ್ ಕುಂತು 2 mole ಫಾರ್ಮೇಷನ್ ಮಾಡ್ತದೆ. ಹಾಗಾದರೆ 8.2 mole ಮಾಡಬೇಕಾದ್ರೆ ಎಷ್ಟು ಏನು ಬೇಕಪ್ಪ? ನೈಟ್ರೋಜನ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಅರ್ಥ ಆಯಿತಾ? ಹೈಡ್ರೋಜನ್ ಕೇಳಿದ್ರೆ ಹೈಡ್ರೋಜನ್ ಮಾಡಿರಿ, ನೈಟ್ರೋಜನ್ ಕೇಳಿದ್ರೆ ನೈಟ್ರೋಜನ್ ಮಾಡಿರಿ. ಇಷ್ಟಕ್ಕೆ 2ಕ್ಕೆ 1 mole ಆದರೆ 8.2ಗೆ ಎಷ್ಟು ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಡಿವೈಡ್ ಮಾಡಬೇಕು. ಅದನ್ನೇ ಈ ರೀತಿ ಬರ್ಕೊಂಡಿದ್ದೀನಿ. ಸೊ ಎಲ್ಲ ಆನ್ಸರ್ ಎಷ್ಟಾಗುತ್ತೆ? 4.1 mole ಆಫ್ ಏನಂತ ಹೇಳ್ಬೋದು? ನೈಟ್ರೋಜನ್ ಈಸ್ ನೀಡೆಡ್ ಅಂತ ಹೇಳ್ಬೋದು. ಅರ್ಥ ಆಯಿತಾ? ಸೊ 4.1 mole ಆಫ್ N2 ಅಂತ ಬರೆದ್ರೆ ದಿಸ್ ಇಸ್ ದಿ ಆನ್ಸರ್. ತಿಳಿತಾ? ಬನ್ನಿ ಹಾಗಾದರೆ ಇನ್ನೊಂದು ಕ್ವಶನಿಗೆ ಹೋಗೋಣ. ಈ ಕ್ವಶನ್ನು ಸ್ವಲ್ಪ ದೊಡ್ಡದನಿಸ್ತದೆ, ಬಟ್ ಇದು ಕೂಡ ಚಿಕ್ಕ ಕ್ವಶನ್, ಸರಿನಾ? ಕ್ವಶನಲ್ಲಿ ಏನು ಕೇಳಿದ್ದೇನೆ, ಹೌ ಮೆನಿ ಮೋಲ್ಸ್ ಆಫ್ ಐರನ್ ಕ್ಯಾನ್ ಬಿ ಮೇಡ್ ಫ್ರಾಮ್ Fe2O3 by the use of
by the use of 16 mole of carbon monoxide, 16 mole of carbon monoxide in the following reaction. ಸರಿನಾ? ಇದು ಒಂದು ಥರ ಕ್ವಶನ್ ಇದೆ. ಈ ಕ್ವಶನ್ಗೆ ಹೇಗೆ ಸಾಲ್ವ್ ಮಾಡ್ತೀರಿ? ಎರಡನೇ ಕ್ವಶನ್ ಅಲ್ವಾ, ಇದಕ್ಕೂ ಕೂಡ ನಾನು ಸಿಂಪಲಾಗಿ ಬರ್ಕೋತೀನಿ. ಮೊದಲನೇದಾಗಿ ಬ್ಯಾಲೆನ್ಸ್ ಇಕ್ವೇಷನ್ ಬರ್ಕೊಳ್ಳೋಣ. ಸೊ ಇಕ್ವೇಷನ್ ಬ್ಯಾಲೆನ್ಸ್ ಬರ್ಕೋಬೇಕಂದ್ರೆ ಮೊದಲು ಏನು ಕೊಟ್ಟಿದ್ದಾನೆ? Fe2O3 ಕೊಟ್ಟಿದ್ದಾನೆ. ಸೊ ಆ್ಯಸ್ ಇಟ್ ಈಸ್ Fe2O3 ಪ್ಲಸ್ 3 carbon monoxide will give 2 molecules of iron plus 3 molecules of carbon dioxide. ಈ ರೀತಿಯಾದಂಥ ರಿಯಾಕ್ಷನ್ ಇದೆ ನೋಡಿ. ಈಗ ಇದರಲ್ಲಿ ನೀವು ಕೊಟ್ಟಿದ್ದನ್ನೆಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ, ಓಕೆನಾ? ನಮಗೆ ಸಿಂಪ್ಲಿಫೈಡ್ ವೇಯಲ್ಲಿ ಬರ್ಕೋಬೇಕಂದ್ರೆ ಇದು ಎಷ್ಟು ಏನೇನಿದೆ ಅಂತ ನೀವು ಇಲ್ಲಿ ತಿಳ್ಕೊಬೇಕು. ಕ್ವಶನನ್ನು ಮೊದಲು ಸಿಂಪಲಾಗಿ ಓದ್ಕೋಬೇಕು. ಹೌ ಮೆನಿ ಮೋಲ್ಸ್ ಆಫ್ ಐರನ್ ಕ್ಯಾನ್ ಬಿ ಮೇಡ್ ಫ್ರಮ್ Fe2O3? ಐರನ್ನನ್ನು ಎಷ್ಟು ಅಮೌಂಟ್ ಆಫ್ ಐರನ್ನ Fe2O3ಇಂದ ನಾವು ಮಾಡಬಹುದು? ಬೈ ದ ಯೂಸ್ ಆಫ್ 16 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? ಅಂದರೆ ಈಗ ಸಿಂಪಲಾಗಿ ನಾನು ಇಷ್ಟು ಹೇಳ್ತೀನಿ, 3 ಮೋಲ್ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು 2 ಮೋಲ್ ಐರನನ್ನು ತಯಾರು ಮಾಡ್ತಾಯಿದ್ದೀವಿ ಬೇಸ್ಡ್ ಆನ್ ದ ಅಬೌವ್ ಕೆಮಿಕಲ್ ರಿಯಾಕ್ಷನ್. ಕರೆಕ್ಟಾ? ಕ್ವಶನಲ್ಲಿ ಏನು ಕೇಳಿದ್ದಾನೆ? 16 ಮೋಲ್ ಬಳಸ್ಕೊಂಡು ಎಷ್ಟು ಮೋಲ್ಸ್ ಮಾಡಬಹುದು? ಫಾರ್ 16 ಮೋಲ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಹೌ ಮೆನಿ ಮೋಲ್ಸ್ ಆಫ್ ಐರನ್ ಕ್ಯಾನ್ ಬಿ ಪ್ರಿಪೇರ್ಡ್? ಈಗ ಇದನ್ನೇನು ಮಾಡ್ತೀರಿ? ಅಗೇನ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದನ್ನು ಡಿವೈಡ್ ಮಾಡ್ಬೋದು. ಕರೆಕ್ಟಾ? ಸೊ ಆನ್ಸರ್ ಏನಾಗುತ್ತೆ? 12 into 2 divided by 3. ಕರೆಕ್ಟಾ? 16 into 2 divided by 3. What is the answer? The answer will be 10.68 moles of iron. ದಿಸ್ ಈಸ್ ದಿ ಆನ್ಸರ್. ಭಾಳ ಸಿಂಪಲ್ ಆಗಿರುತ್ತೆ, ಕರೆಕ್ಟಾಗಿ ಓದ್ಕೊಂಡು ಮಾಡಲಿಕ್ಕೆ ಬರಬೇಕಷ್ಟೆ. ಸರಿ, ಹಾಗಾದರೆ ಇವಾಗ ಮತ್ತೊಂದು ವಿಧದ ಪ್ರಾಬ್ಲಮನ್ನು ನೋಡೋಣ. ಮತ್ತೊಂದು ವಿಧದ ಪ್ರಾಬ್ಲಮ್ ಅಂದರೆ ಯಾವುದು? ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಮಾಸ್ ಟು ಮಾಸ್ ಆರ್ ಮಾಸ್ ಟು ಮೋಲ್ಸ್. ಮಾಸ್ ಟು ಮಾಸ್ ಅಥವಾ ಮಾಸ್ ಟು ಮೋಲ್ಸ್ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಗ್ರಾಮ್ಸ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಗ್ರಾಮ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಬಷನ್ ಆಫ್ 16 ಗ್ರಾಮ್ ಆಫ್ ಮೀಥೇನ್. ನೋಡಿ, ಕಂಬಷನ್ ಅಂದರೆ ನಿಮ್ಗೆ ಗೊತ್ತಾಗಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಬಷನ್? ಇವೆಲ್ಲ ಹಿಂದ್ಗಡೆ ಓದಿರ್ತೀರಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ. ದಹನ ಕ್ರಿಯೆ ಅಂತ ಕಂಬಷನ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಹಾಗಾದರೆ ಕಂಬಷನ್ ಅಂದರೆ ಮೀಥೇನ್ಗೆ ಕಂಬಷನ್ ಮಾಡ್ತಿದ್ದೆ ಅಂದರೆ ದಹನ ಮಾಡಲಿಕ್ಕೆ ಏನು ಬೇಕು? ಆಕ್ಸಿಜನ್ ಬೇಕು. ಕರೆಕ್ಟಾ? CH4 ಪ್ಲಸ್ ಇದಕ್ಕೆ ಏನು ಮಾಡ್ತೀವಿ ಅಂದರೆ ಆಕ್ಸಿಜನಿಂದ ಟ್ರೀಟ್ ಮಾಡ್ತೀವಿ. ಇದರಿಂದ ಟ್ರೀಟ್ ಮಾಡ್ತೀವಿ ಆಕ್ಸಿಜನ್. ಕ್ಯಾನ್ ಎನಿ ಒನ್ ಎಕ್ಸ್ಪ್ಲೇನ್ ಮೀ ದ ರಿಯಾಕ್ಷನ್ ಬಿಟ್ವೀನ್ ದ CH4 ಆ್ಯಂಡ್ O2? ಸೊ ಇದನ್ನು O2 ಜೊತೆ ಟ್ರೀಟ್ ಮಾಡಿದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಯು ಆರ್ ಗೋಯಿಂಗ್ ಟು ಗೆಟ್ H2O ಇನ್ ದ ಫಾರ್ಮ್ ಆಫ್ ವೇಪರ್ಸ್ ಪ್ಲಸ್ ಅಕ್ವಸ್ ಅನ್ನೋಕ್ಕಿಂತ ನಾವೇನು ವೇಪರ್ಸ್ ಬರೆದ್ರೆ ಉತ್ತಮವಾಗಿರುತ್ತೆ. H2 ಗ್ಯಾಸ್ ಬರೆದ್ರೆ H2 ಗ್ಯಾಸ್ ಅಂತ ಬರೆಯೋಣ. ಹೇಗೆ? ಇಲ್ಲಿ ಗ್ಯಾಸ್ ಅಂತ ಬರೆಯೋಣ. ಪ್ಲಸ್ ಮತ್ತೇನು ಬರುತ್ತೆ? CO2 ಗ್ಯಾಸ್ ರಿಲೀಸ್ ಆಗುತ್ತೆ. ಕರೆಕ್ಟಾ? ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಹೈಡ್ರೋಜನ್ 4 ಇದೆ, ಇಲ್ಲಿ ಹೈಡ್ರೋಜನ್ 2 ಇದೆ. ಅದಕ್ಕಾಗಿ ಇದಕ್ಕೆ 2ರಿಂದ ಬ್ಯಾಲೆನ್ಸ್ ಮಾಡ್ತೀನಿ. ಇಲ್ಲಿ ಆಕ್ಸಿಜನ್ 2 ಬಂತು, ಇಲ್ಲಿ 2 ಇದೆ. ಕರೆಕ್ಟ್? ಆದರೆ ಇನ್ನೂ ಇಲ್ಲಿ 2 ಇದೆ. ಹಾಗಾಗಿ ಇಲ್ಲಿ ಏನು ಮಾಡೋಣ? ಅಗೇನ್ ನೀವು ಮೇಕ್ ಇಟ್ ಇಂಟು 2. ಸೊ ನಾವು ಇಟ್ ವಿಲ್ ಬಿಕಮ್ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಯ್ತಾ? ಈ ರಿಯಾಕ್ಷನನ್ನು ನೋಡಿದ್ರೆ ನಿಮ್ಗೆ ಏನು ಕಾಣಬರ್ತದೆ? ಈ ರಿಯಾಕ್ಷನ್ ನಿಮ್ಗೆ ಏನು ಕಾಣಬರ್ತಾ ಇದೆ ಅಂದರೆ ಇಲ್ಲಿ ಕ್ವಶನ್ ಓದು. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಗ್ರಾಮ್ಸ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಗ್ರಾಮ್ಸ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಗ್ರಾಮ್ಸ್ ಪ್ರೊಡ್ಯೂಸ್ ಬೈ ದ ಕಂಬಷನ್ ಆಫ್ 16 ಗ್ರಾಮ್ಸ್. ಇಲ್ಲಿ ಏನಿಲ್ಲ ಅಂದರೆ 16 ಗ್ರಾಮ್ ಆಫ್ ಮೀಥೇನ್ ಅಂತ ಕೂಡಲೇ ಎಷ್ಟಿದೆ? ಇದು 1 ಮೋಲ್ ಇದೆ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಬಗ್ಗೆ ಮಾತಾಡ್ತೀವಿ. ಇಲ್ಲಿದೆ ವಾಟರ್ ಎಷ್ಟು ಮೋಲ್ಸ್ ಇದೆ ರೀ? 2 ಮೋಲ್ಸ್ ಇದೆ. ಇದನ್ನು ಮಾಸಲ್ಲಿ ಕನ್ವರ್ಟ್ ಮಾಡೋವಂಥದ್ದೇನೆ. ಕೊಟ್ಟಿರೋದು ಅದರಲ್ಲಿ ಮೋಲ್ಸಲ್ಲಿ. ಎದರಲ್ಲಿ ಕನ್ವರ್ಟ್ ಮಾಡಬೇಕು? ಮಾಸಲ್ಲಿ. ಸೊ ಮಾಸಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ವಾಟ್ ಯು ವಿಲ್ ಡೂ? ನಾವೇನು ಮಾಡ್ತೀವಿ ಅಂದರೆ ಮೋಲನ್ನು ಮಾಸಿಗೆ ಕನ್ವರ್ಟ್ ಮಾಡ್ಕೋತೀವಿ. ಎಲ್ಲಿ ಕನ್ವರ್ಟ್ ಮಾಡ್ಕೋತೀವಿ? ಮೋಲನ್ನು ಮಾಸಿಗೆ. 1 ಸೆಕೆಂಡ್.
ಕಾಣ್ತಾ ಇಲ್ವಾ? ಮೋಲನ್ನು ಮಾಸಿಗೆ ಕನ್ವರ್ಟ್ ಮಾಡ್ಕೋತೀವಿ. 1 ಮೋಲ್ ಅಂದರೆ ಎಷ್ಟು? ಇದರ ಅಟಾಮಿಕ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ಗೆ ಸಮನಾಗಿರುತ್ತೆ. ಸೊ ಇಲ್ಲಿ ನಾನೇನಂತ ಬರಿತೀನಿ? 16 ಗ್ರಾಮ್ ಅಂತ ಬರಿಬೋದಾ? ಇದು 16 ಗ್ರಾಮ್ ಅಂತ ಬರೆದ್ರೆ ಇದು ಎಷ್ಟಾಗುತ್ತೆ ಅದು? ಸೊ 2 ಮೋಲ್ಸ್ ಇದೆ. 2 ಮೋಲ್ಸ್ ಅಂದರೆ 1 ಮೋಲ್ ಅಂದರೆ ಎಷ್ಟಿರುತ್ತೆ? 1 ಮೋಲ್ ವಿಲ್ ಬಿ 18 ಗ್ರಾಮ್. ಕರೆಕ್ಟಾ? 18 ಗ್ರಾಮ್ ಇರುತ್ತೆ. 18 2 36 ಅಂದರೆ ಎಷ್ಟಾಗುತ್ತೆ? ಇದು 36 ಗ್ರಾಮ್ಸ್ ಆಗುತ್ತೆ. ಈಗ ಇವನೇನು ಹೇಳ್ತಾ ಇದ್ದಾನೆ ಅಂದರೆ 16 ಗ್ರಾಮ್ಸ್ ಬಳಸ್ಕೊಂಡ್ರೆ ಎಷ್ಟು ಸಿಗುತ್ತೆ ಅಂದರೆ ನಮಗೆ 36 ಗ್ರಾಮ್ಸ್ ಸಿಗುತ್ತೆ. ಅದನ್ನೇ ನಾವು ಏನಲ್ಲಿ ಬರಿಬೇಕಪ್ಪ ಅಂದರೆ ನಾವು ಸಿಂಪಲಾಗಿ ಈ ರೀತಿ ಬರಿಬೋದು. ಏನಂತ ಬರಿಬೋದು? ಬೈ ದ ಕಂಬಷನ್ ಆಫ್ ಅಂದರೆ ಹೇಗೆ ಹೇಳ್ತೀವಿ ಅಂದರೆ ಇದೊಂದು ಪ್ರಾಬ್ಲಮ್ ಎಲ್ಲ ಬದಲಾಗಿ ಇದೊಂಥರ ಏನಪ್ಪ ಥೆರೆಟಿಕಲ್ ಇದ್ದಂಗಿದೆ. ನಾವೇನಂತ ಹೇಳ್ಬೋದು? 16 ಗ್ರಾಮ್ ಆಫ್ ಮೀಥೇನ್ ಆನ್ ಕಂಬಷನ್ ಟು ಗಿವ್ 2 moles ಆಫ್ ವಾಟರ್. ದಟ್ 2 moles ಆಫ್ ವಾಟರ್ ಈಸ್ ಆಲ್ವೇಸ್ ಈಕ್ವಲ್ ಟು 36 ಗ್ರಾಮ್ ಅಂತ ಬರಿಬೋದು. ದೇರ್ಫೋರ್ by the combustion of 16 gram of methane will give 36 gram of water ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಿ ಆನ್ಸರ್. ಓಕೆ, ಬನ್ನಿ ಹಾಗಾದರೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಇವಾಗ ಇಲ್ಲೊಂದಿದೆ. ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 22 grams ಆಫ್ CO2 ಆಫ್ಟರ್ ಕಂಬಷನ್. ಇದೂ ಅದೇ ರೀತಿಯಾದಂಥ ರಿಯಾಕ್ಷನ್ ಇದೆ. ಸೇಮ್ ರಿಯಾಕ್ಷನ್ನೇ ಮತ್ತೊಂದು ಸರಿ ಬರ್ಕೋಣ. ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 22 grams ಆಫ್ CO2. ಸೊ ಫಸ್ಟು CH4 ಮೀಥೇನ್ ಗ್ಯಾಸ್ ಪ್ಲಸ್ O2 ಗ್ಯಾಸ್ ವಿಲ್ ಗಿವ್ 2H2O ಪ್ಲಸ್ CO2 ಗ್ಯಾಸ್. ಇದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ ನಾನೇನು ಬರೀತೀನಿ? 2 ಎಂಬುದನ್ನು ಬರೀತೀನಿ. ಓಕೆ, ನಾವು ಇಟ್ ಈಸ್ ಎ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 22 grams ಆಫ್ CO2. 22 grams ಆಫ್ CO2 ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಸೊ ಇಲ್ಲಿ ನೋಡಿ, ಭಾಳ ಸಿಂಪಲ್ ಇದೆ. ಇದನ್ನು ಕೂಡ ಎಷ್ಟು ಮೋಲ್ಸ್ ಇದೆ? ಇದು 1 ಮೋಲ್ ಇದೆ. ಇದು ಎಷ್ಟು ಮೋಲ್ ಇದೆ ಮೀಥೇನು? ಇದೂ ಕೂಡ 1 ಮೋಲ್ ಇದೆ. 1 ಮೋಲನ್ನು ನಾನು ಎದರಲ್ಲಿ ಕನ್ವರ್ಟ್ ಮಾಡಿ ಮಾಸಲ್ಲಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಮಾಸ್ ಅಂದರೆ ಎಷ್ಟಾಗುತ್ತೆ? ಕಾರ್ಬನ್ದು 12 ಇದೆ, ಹೈಡ್ರೋಜನ್ದು 4 ಅಂದರೆ 16 ಗ್ರಾಮ್. ಸೊ 16 ಗ್ರಾಮ್ ಮೀಥೇನ್ ಬಳಸ್ಕೊಂಡು ಎಷ್ಟು ಮೋಲ್ CO2 ಪ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ 1 ಮೋಲ್. 1 ಮೋಲ್ ಅಂದರೆ ಎಷ್ಟಾಗುತ್ತೆ? ಮತ್ತು ಇದು 12. ಇದು ಕಾರ್ಬನ್ ಅಂದ ಕೂಡಲೇ 12, ಆಕ್ಸಿಜನ್ 16. 16 ಅಂದರೆ 12 32 ಮತ್ತು ಇದು ಎಷ್ಟಾಗುತ್ತೆ? ಟೋಟಲು 44 ಗ್ರಾಮ್ ಆಗುತ್ತೆ. ಸೊ 1 ಮೋಲನ್ನು ನಾನು ಮಾಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಅದು 44 ಗ್ರಾಮ್ ಆಗುತ್ತೆ. ಇದರ ಅರ್ಥ ಏನು ಹೇಳ್ತಿದ್ದೇನೆ ಅಂದರೆ 16 ಗ್ರಾಮನ್ನು ಬಳಸ್ಕೊಂಡು ನಾವು 44 ಗ್ರಾಮನ್ನು CO2 ಪ್ರೊಡ್ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದರೆ 22 ಗ್ರಾಮ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಎಷ್ಟು ಮೀಥೇನನ್ನು ಬಳಸ್ಕೊತಾ ಇದ್ದೀವಿ ಅಂತ ಕ್ವಶನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದರಿಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಓಕೆನಾ? ಸೊ ಆನ್ಸರ್ ಏನಾಗುತ್ತೆ? ಅಗೇನ್ 16 into 22 ಡಿವೈಡೆಡ್ ಬೈ 16 ತೊಗೋತೀರಿ. ಹೇಗೆ ತೊಗೋತೀರಿ? ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ 60 ನಾವು ಹಿಂಗೆ ತೊಗೊಂಡ್ರೆ ಬರುತ್ತೆ. ಓಕೆನಾ? ಸಿ 1 ಮೋಲ್ ವಿಲ್ ಗಿವ್ ಇನ್ನು, ಯಾಕಂದರೆ ಹೌ ಮೆನಿ ಮೋಲ್ಸಲ್ಲಿ ಕೇಳಿದ್ದಾನೆ. ಸೊ ಮೋಲ್ಸಲ್ಲಿ ಕೇಳಿದ್ದಾನೆ ಅಂದರೆ ನಾನೇನು ಮಾಡ್ತೀನಿ? 1 ಮೋಲ್ ಈಸ್ ಈಕ್ವಲ್ ಟು 44. 1 ಮೋಲ್ ಆಫ್ CH4 ಪ್ರೊಡ್ಯೂಸಸ್ 44 grams ಆಫ್ CO2. ಓಕೆನಾ? 22 grams ಆಫ್ CO2 ಪ್ರೊಡ್ಯೂಸ್ ಮಾಡಲಿಕ್ಕೆ ಡ್ಯಾಶ್ ಮೋಲ್ಸ್ ಆಫ್ CH4 ಹೀಗೆ. ಸೊ 1 into 22 ಡಿವೈಡೆಡ್ ಬೈ 44 ಮಾಡಿ. 1s 2s, therefore 1/2. 1/2 ಅಂದರೆ ಎಷ್ಟು? 0.5 moles. ಸೊ ನಮಗೆ ಎಷ್ಟು ಸಿಗುತ್ತೆ ಅಂದರೆ
0.5 ಮೋಲ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಕ್ವಶನನ್ನು ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರ್ ತೆಗಿಲಿಕ್ಕೆ ಬರಬೇಕು. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳಿಗೆ ಎಕ್ಸಾಮ್ಸಲ್ಲಿ ಬರ್ತಾ ಇರುತ್ತೆ. ಓಕೆ, ಸೊ 2 ಪ್ರಾಬ್ಲಮ್ಸು ಮುಗಿಸಿದ್ವಿ. ಬನ್ನಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಏನಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಹಿಯರ್? ಈ ಪ್ರಾಬ್ಲಮ್ ಬಂದು chlorine is prepared in the laboratory. Chlorine is prepared in the laboratory. ಕ್ಲೋರಿನನ್ನು ಲ್ಯಾಬೊರೇಟ್ರಿಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಕ್ಲೋರಿನ್ ಈಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟ್ರಿ. ಮುಂದೆ ಏನಾಗ್ತದೆ? ಬೈ ಟ್ರೀಟಿಂಗ್ ವಿತ್ ಮ್ಯಾಂಗನೀಸ್ ಡೈಆಕ್ಸೈಡ್ MnO2 ವಿತ್ ಅಕ್ವಿಯಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಕಾರ್ಡಿಂಗ್ ಟು ದ ರಿಯಾಕ್ಷನ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾನೆ. ಹೌ ಮೆನಿ ಗ್ರಾಮ್ಸ್ ಆಫ್ HCl ರಿಯಾಕ್ಟ್ಸ್ ವಿತ್ 5 ಗ್ರಾಮ್ ಆಫ್ ಮ್ಯಾಂಗನೀಸ್ ಡೈಆಕ್ಸೈಡ್. ನೋಡಿ, ಕ್ವಶನ್ ದೊಡ್ಡದು ಅನ್ನಿಸ್ತಾ ಇದೆ, ಬಟ್ ನೀವು ಏನು ಮಾಡಬೇಕು, ಮೊದಲನೇದಾಗಿ ಕರೆಕ್ಟಾಗಿ ರಿಯಾಕ್ಷನನ್ನು ಬರ್ಕೋಬೇಕು. ನೀವು ಸ್ವಲ್ಪ ರಿಯಾಕ್ಷನ್ ಬರ್ಕೋಬೇಕು. ಹೇಗೆ ನೋಡಿ, ಸೊ ಕೊಟ್ಟಿದ್ದನ್ನು ಮೊದಲು ಏನು ಬರೋಣ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. MnO2 ಪ್ಲಸ್ 4HCl ವಿಲ್ ಗಿವ್ಸ್ MnCl2 ಪ್ಲಸ್ 2H2O ಪ್ಲಸ್ 5Cl2. ಇದೊಂದು ಕ್ವಶನ್ನು. ಈ ಕ್ವಶನಲ್ಲಿ ನಮಗೆ ಏನೇನು ಕೊಟ್ಟಿದ್ದಾನೆ ಅಂದರೆ, ಮೊದಲನೇದು ಕೊಟ್ಟಿರೋದೇನು, ಕ್ಲೋರಿನ್ ಈಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟ್ರಿ, ಅಂದರೆ ಕ್ಲೋರಿನ್ ಪ್ರಿಪರೇಷನ್ ಆಗ್ತಾಯಿದೆ, ಸರಿಯಾಗಿ ಆಗ್ತಾಯಿದೆ. ಸೊ ಬೈ ಟ್ರೀಟಿಂಗ್ ವಿತ್ ಮ್ಯಾಂಗನೀಸ್ ಡೈಆಕ್ಸೈಡ್ ವಿತ್ ಅಕ್ವಿಯಸ್ ಸೊಲ್ಯೂಷನ್ ಅಕಾರ್ಡಿಂಗ್ ಟು ದಿಸ್ ರಿಯಾಕ್ಷನ್ ಹೌ ಮೆನಿ ಗ್ರಾಮ್ಸ್ ಆಫ್ HCl ರಿಯಾಕ್ಟ್ಸ್ ವಿತ್ 5 ಗ್ರಾಮ್ಸ್ ಆಫ್ ಮ್ಯಾಂಗನೀಸ್ ಡೈಆಕ್ಸೈಡ್. ಓಕೆನಾ? ಇಲ್ಲಿ ಯಾವುದ್ರದ್ದು ಮೆನ್ಷನ್ ಮಾಡಿದ್ದಾನಪ್ಪ ಅಂದರೆ HCl ಒಂದು ಮೆನ್ಷನ್ ಮಾಡಿದ್ದಾನೆ, ಮತ್ತೊಂದೇನು ಮಾಡಿದ್ದಾನೆ, ಮ್ಯಾಂಗನೀಸ್ ಡೈಆಕ್ಸೈಡ್ದೊಂದು ಮೆನ್ಷನ್ ಮಾಡಿದ್ದಾನೆ. ಅರ್ಥ ಆಯ್ತಾ? ಇವುಗಳ ಮಧ್ಯೆ ಇರುವಂಥ ಇದು ಕ್ವಶನ್ನು. ಸೊ ಕ್ವಶನ್ ಬಂದು ಭಾಳ ಸಿಂಪಲ್ ಆಗಿದೆ. ಇಲ್ಲಿ ಎಷ್ಟೆಷ್ಟು ಏನೇನು ಅನ್ನೋದಕ್ಕಿಂತ ಇವೆರಡರ ಬಗ್ಗೆನೇ ನಾವು ಮೊದಲು ಮಾಹಿತಿ ತೆಕ್ಕೋಬೇಕು. ಇಲ್ಲಿ ಎಷ್ಟು ಮೋಲ್ಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಮೋಲ್ ಅಂತ ಅರ್ಥ. ಸೊ 1 ಮೋಲ್ ಅಂತ ನಾನು ಬರೀತೀನಿ. ಕರೆಕ್ಟಾ? ಇಲ್ಲಿ ಏನೂ ಇಲ್ಲ ಅಂದರೆ ಎಷ್ಟು ಅರ್ಥ? ಇಲ್ಲಿ ಏನಿದೆ, 4 ಇದೆ. 4 ಇದ್ದರೆ ಇಲ್ಲಿ ನಾನೇನಂತ ಬರೀತೀನಿ, 4 ಮೋಲ್ಸ್ ಅಂತ ಬರೀತೀನಿ. ಕರೆಕ್ಟಾ? ಸೊ 1 ಮೋಲ್ಗೆ ನಾನು ಎದರಲ್ಲಿ ಕನ್ವರ್ಟ್ ಮಾಡ್ಕೋತೀನಿ, ಅವುಗಳದು ಮೋಲ್ ಈಸ್ ಕನ್ವರ್ಟೆಡ್ ಇನ್ ಟು ದೇರ್ ಮಾಸ್. ಕರೆಕ್ಟಾ? ಸೊ ಮಾಸಿಗೆ ಕನ್ವರ್ಟ್ ಮಾಡ್ಕೋತೀನಿ. ಮಾಸಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ Mn ಅಂದರೆ ಎಷ್ಟಿದೆ ಅಂದರೆ 55 ಇದೆ. ಮ್ಯಾಂಗನೀಸ್ ಬಂದು 55 ಇದೆ. ಆಕ್ಸಿಜನ್ ಬಂದು 16 ಇದೆ. ಕರೆಕ್ಟಾ? ಸೊ 55 ಪ್ಲಸ್ ಆಕ್ಸಿಜನ್ ಎಷ್ಟು ಸರಿ ಇದೆ, 2 ಸರಿ ಇದೆ. 2 × 16 ಅಂದರೆ ಎಷ್ಟಾಗುತ್ತೆ, 32 ಆಗುತ್ತೆ. ಕರೆಕ್ಟಾ? 32 55 ಅಂದರೆ ಎಷ್ಟಾಗುತ್ತೆ, ಇದು 30 50 87 ಆಗುತ್ತೆ. ಇಟ್ ಈಸ್ ಎಷ್ಟು, 87 ಗ್ರಾಮ್ಸ್. ಇದು MnO2 ಆಯಿತು. ಬನ್ನಿ HCl ಎಷ್ಟಿದೆ ನೋಡೋಣ. HCl ಎಷ್ಟಿದೆ ಅಂದರೆ 4 HCl 4 ಇಂಟು, ಕರೆಕ್ಟಾ, 4 ಟೈಮ್ಸ್ ಇದೆ ಅದು. ಕರೆಕ್ಟಾ? ಇಂಟು 1 ಅಂದರೆ ಹೆಚ್ಚದು. Cl ಎಷ್ಟಿದೆ, 35.5 ಗ್ರಾಮ್ ಅಂದರೆ 36.5 ಗ್ರಾಮ್ ಅಂತ ಅರ್ಥ. ಸೊ 36.5 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಇಟ್ ಈಸ್ 146 ಗ್ರಾಮ್ಸ್ ಆಗುತ್ತೆ. ಎಷ್ಟಾಗುತ್ತೆ, 146 ಗ್ರಾಮ್ಸ್. ಕರೆಕ್ಟಾಗಿ ಈಗೇನು ಹೇಳ್ತಾ ಇದ್ದೇನೆ ಅಂದರೆ 146 ಗ್ರಾಮ್ಗಳಿಂದ 146 ಗ್ರಾಮ್ಗಳು HCl ಬಳಸ್ಕೊಂಡು 87 ಗ್ರಾಮ್ MnO2 ಜೊತೆ ರಿಯಾಕ್ಟ್ ಮಾಡಿ ಕ್ಲೋರಿನ್ ತಯಾರು ಮಾಡ್ತೀವಿ. ಹಾಗಾದರೆ 5 ಗ್ರಾಮ್ ಬಳಸ್ಕೊಂಡ್ರೆ 5 ಗ್ರಾಮ್ ಇದ್ದರೆ ಇದು ಎಷ್ಟಿರುತ್ತೆ, ಇದಂದರೆ ಯಾವುದು, MnO2. ಇಲ್ಲಿ 148 ಗ್ರಾಮ್ ಇದ್ದಾಗ, 146 ಗ್ರಾಮ್ ಇದ್ದಾಗ ಇದು 87 ಗ್ರಾಮ್ ಇದೆ. ಒಂದು ವೇಳೆ ಇದು 5 ಗ್ರಾಮ್ ಇದ್ದರೆ ಇದು ಎಷ್ಟಿರುತ್ತೆ ಅಂತ ಕ್ವಶನು. ಕರೆಕ್ಟಾ? ಸೊ ಅದನ್ನೇ ನಾವು ಥೆರಾಟಿಕಲ್ ರೂಪದಲ್ಲಿ ಬರ್ಕೊಂಡ್ರೂ ಬರುತ್ತೆ. ಏನಂತ ಬರುತ್ತೆ, 87 grams of MnO2 react with 146 grams of HCl. ಅರ್ಥ ಆಗ್ತಿದೆ? ಸೊ 146 grams of HCl 87 grams MnO2. ಹಾಗಾದರೆ ಮುಂದೆ ಇಲ್ಲಿ ನಾನು ಡ್ಯಾಶ್ ಹಾಕ್ತೀನಿ. dash grams of MnO2 reacts
with dash grams of MnO2 reacts with ಎಷ್ಟು ರೀ 5 ಕೊಟ್ಟನಲ್ಲ ಎಷ್ಟಿದೆ ಕ್ವಶನಲ್ಲಿ ಇಟ್ ಈಸ್ ಅರೌಂಡ್ ಹೌ ಮೆನಿ ಗ್ರಾಮ್ಸ್ ಆಫ್ HCl ಅಂದರೆ ಇದೇ 5 ಗ್ರಾಮ್ ಇದೆ 5 grams reacts with how many grams question mark how many grams of HCl ಅಂತ ಹಂಗಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿ ಇದರಿಂದ ಡಿವೈಡ್ ಮಾಡಿ ಸೊ what will be the answer? The answer will be the 146 into 5 divided by 87. That is your answer. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ we will get answer around 8.39 something ಬರುತ್ತೆ 8.39 grams of HCl. So this is how we can able to see. ಇದು ಕ್ವಶನ್ ಆಯಿತು. ನಂತರ ಬನ್ನಿ ಹಾಗಾದರೆ ಇವಾಗ ಮತ್ತೆ ಒಂದು ಕ್ವಶನ್ ನೋಡೋಣ. ಮಾಸ್ ಟು ವಾಲ್ಯೂಮ್ ಹೇಗೆ ಕನ್ವರ್ಟ್ ಮಾಡ್ತಾರೆ ಅದನ್ನು ನೋಡೋಣ. ಮಾಸ್ ಟು ವಾಲ್ಯೂಮ್. ಮಾಸ್ ಟು ವಾಲ್ಯೂಮ್ ಕನ್ವರ್ಟ್ ಮಾಡೋದನ್ನು 2 ಕ್ವಶನ್ ತೊಗೊಂಡಿದ್ದೀನಿ. ಮಾಸ್ ಟು ವಾಲ್ಯೂಮ್ ಇಲ್ಲಿದೆ. ನಾವು calculate the amount of KClO3 needed to supply. Calculate the amount of KClO3. Calculate the amount of KClO3 needed. ಯಾವುದಕ್ಕೆ ಬೇಕಾಗಿದೆ ಇದು? One second. Calculate the amount of KClO3 is needed to supply sufficient oxygen for burning 112 liter of carbon monoxide gas at NTP. ಈ ರೀತಿಯಾದಂಥ ಕ್ವಶನ್ ಇದೆ. ಅಂದರೆ ಏನಂತ ಅರ್ಥ ಅಂದರೆ KClO3 ಇದನ್ನು ಬಳಸ್ಕೊಂಡು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡಿದಾಗ ಅಂದರೆ ಬರ್ನ್ ಮಾಡಿದಾಗ ನಮಗೇನು ಸಿಗುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಸಿಗುತ್ತೆ. ಏನು ಸಿಗುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಸಿಗುತ್ತೆ. ಸೊ ಈ ಗ್ಯಾಸು ಸಿಗಬೇಕಾದ್ರೆ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದಾನಂದರೆ ಅಮೌಂಟ್ ಆಫ್ KCl3 ನೀಡೆಡ್ ಟು ಸಪ್ಲೈ ಸಫಿಷಿಯಂಟ್ ಆಕ್ಸಿಜನ್. ನೋಡಿ ಇಲ್ಲಿ ನಾನು 2 ರಿಯಾಕ್ಷನ್ ಬಳಸ್ಕೊತೀನಿ. ಸ್ವಲ್ಪ ಲೆಕ್ಕ ದೊಡ್ಡದು ಅನ್ನಿಸ್ತದೆ ನಿಮಗೆ, ಆದರೆ ಭಾಳ ಸಿಂಪಲ್ ಇದೆ ಮತ್ತು ಈಸಿನೂ ಇದೆ. ಓಕೆನಾ? ಬನ್ನಿ ಮೊದಲು ಏನು ಮಾಡೋಣ, ಕ್ಯಾಲ್ಕುಲೇಟ್ ದ ಆಕ್ಸಿಜನ್ ರಿಕ್ವೈರ್ಡ್ ನೋಡೋಣ. ಮೊದಲು ಕ್ಯಾಲ್ಕುಲೇಟ್ ದ ಆಕ್ಸಿಜನ್ ರಿಕ್ವೈರ್ಡ್. ಎಲ್ಲಕ್ಕಿಂತ ಮುಂಚೆ ನಮಗೆ ಏನು ಮಾಡಬೇಕಾಗಿದೆ? ಆಕ್ಸಿಜನ್ ಎಷ್ಟು ಬೇಕು? 112 ಲೀಟ್ರ್ ಕಾರ್ಬನ್ ಮೊನಾಕ್ಸೈಡ್ ಬರ್ನ್ ಮಾಡಲಿಕ್ಕೆ, ಅಂದರೆ 112 ಲೀಟ್ರ್ ಕಾರ್ಬನ್ ಮೊನಾಕ್ಸೈಡ್ಗೆ ಪ್ರೊಡ್ಯೂಸ್ ಮಾಡ್ತದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಎಷ್ಟು ಅಮೌಂಟ್ ಆಫ್ ಬೇಕು ರಿಯಾಕ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ನೋಡಬೇಕು. ಅಂದರೆ ಇಲ್ಲಿ ಏನಂತ ಅರ್ಥ ಅಂದರೆ, ಮೊದಲು ನೀವು ಕಾರ್ಬನ್ ಮೊನಾಕ್ಸೈಡನ್ನು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡಿ. ಆಕ್ಸಿಜನ್ ಜೊತೆ ಟ್ರೀಟ್ ಮಾಡಿದ್ರೆ ನಮಗೇನು ಸಿಗುತ್ತೆ? CO2 ಗ್ಯಾಸ್ ಸಿಗುತ್ತೆ. ಏನು ಸಿಗುತ್ತೆ? CO2 ಗ್ಯಾಸ್. ಇದು ರಿಯಾಕ್ಷನ್ ಬ್ಯಾಲೆನ್ಸ್ ಇದೆ ಇಲ್ಲ. ಇದಕ್ಕೆ ಬ್ಯಾಲೆನ್ಸ್ ಹೇಗೆ ಮಾಡ್ತೀರಿ? ಇದಕ್ಕೆ ಅರ್ಧ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲೊಂದು ಅರ್ಧ, ಒಂದು ಆಕ್ಸಿಜನ್ ಇಲ್ಲಿದೆ, 2ರದ ಅರ್ಧ 1 ಅಂತ ಅರ್ಥ. ಸೊ ಇಟ್ ಈಸ್ ಎ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಇದನ್ನು ನೋಡಿದಾಗ ಇಲ್ಲಿ ನಾವು ಮೋಲ್ಸಲ್ಲಿ ಬರೆದ್ರೆ ಏನಾಗುತ್ತೆ? ಇದು ಬಂದು 1 ಮೋಲ್ ಇದೆ. ಇದು ಅರ್ಧ ಮೋಲ್ ಅಂದರೆ ಎಷ್ಟು ಅಂತ ಬರಿತೀರಿ? 0.5 ಮೋಲ್ ಅಂತ ಬರಿತೀವಿ. ಇದು 0.5 ಮೋಲ್ ಇದೆ. ಕರೆಕ್ಟಾ? ಇಲ್ಲಿ ನಾವು ಲೀಟ್ರ್ ಅಂತ ವರ್ಡ್ ಯೂಸ್ ಮಾಡಿದ್ದಾನೆ. ವಾಲ್ಯೂಮಲ್ಲಿ ಕೇಳಿದ್ದಾನೆ. ಕರೆಕ್ಟಾ? ಸೊ 1 ಮೋಲನ್ನು ಲೀಟ್ರಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 22.4 ಲೀಟ್ರ್ ಆಗುತ್ತೆ. ಎಷ್ಟಾಗುತ್ತೆ ರೀ? 22.4 ಲೀಟರ್. ಸೊ ನಾವೇನಂತ ಹೇಳ್ಬೋದು ಅಂದರೆ 22.4 ಲೀಟರ್ಸ್ ಆಫ್ ಆಕ್ಸಿಜನಿಂದ ಇದು ಕಾರ್ಬನ್ ಮೊನಾಕ್ಸೈಡನ್ನು 0.5 ಲೀಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ 1 ಮೋಲ್ ಆಫ್ ಏನು ಸಿಗ್ತಾಯಿದೆ? ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಾಯಿದೆ. ಹಾಗಾದರೆ 112 ಲೀಟರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡನ್ನು ನಮಗೆ ಬರ್ನ್ ಮಾಡಬೇಕಾಗಿದೆ ಅಂದರೆ ಎಷ್ಟು ಆಕ್ಸಿಜನ್ ಬೇಕು ಅನ್ನೋದನ್ನು ತಿಳ್ಕೋಬೇಕು. ಅರ್ಥ ಆಯ್ತಾನೆ ಹೇಳಿದ್ದು? ಸೊ ನಾನು ಇದನ್ನು ಸಿಂಪಲಾಗಿ ಹೇಗೆ ಬರಿತೀನಪ್ಪ ಅಂದರೆ, ಐ ವಿಲ್ ರೈಟ್ ಲೈಕ್ ದಿಸ್. ಏನಂತ ಬರಿತೀನಿ?
22.4 liters of carbon monoxide CO ಇದೆ ನೋಡಿ, ಇದು requires oxygen, requires 0.5 mole of O2. 22.4 moles of carbon monoxide requires 0.5 mole of O2. Therefore 112 liters of carbon monoxide requires how much O2? ಅದಕ್ಕೆ ಇಲ್ಲಿ ಏನು ಮಾಡ್ತೀರಿ, 112 ಲೀಟರ್ ಇಂಟು 0.5 mole divided by 22.4 ಲೀಟರ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಲೀಟರ್ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ಆನ್ಸರ್ ಇನ್ ದ ಮೋಲ್ಸ್. ಅಂದರೆ 112 ಇಂಟು 0.5 ಡಿವೈಡೆಡ್ ಬೈ 22.4 ಮಾಡಿದ್ರೆ ವಾಟ್ ವಿಲ್ ಬಿ ದಿ ಆನ್ಸರ್? ದ ಆನ್ಸರ್ ವಿಲ್ ಬಿ ದಿ ಅರೌಂಡ್ 2.5 ಮೋಲ್ಸ್. ಎಷ್ಟಾಗುತ್ತೆ ಆನ್ಸರ್ ಬಂದು 2.5 ಮೋಲ್ಸ್. ಇದೇನಿದೆ 2.5 ಮೋಲ್ಸ್ ಆಫ್ O2. ಅರ್ಥ ಆಯ್ತಾ? ಬನ್ನಿ ಹಾಗಾದರೆ ಇವಾಗ ಏನು ಮಾಡೋಣ ಅಂದರೆ, ಈಗ KClO3 ರಿಯಾಕ್ಷನ್ ಬರೆಯೋಣ. KClO3 ರಿಯಾಕ್ಷನ್ ಏನಾಗುತ್ತೆ, KClO3 ಇದ್ದಿದ್ದು KCl ಜೊತೆ ರಿಯಾಕ್ಟ್ ಆಗಿ 2KCl + 3O2 ಕೊಡುತ್ತೆ. ಏನು ಕೊಡುತ್ತೆ? ಈ ರಿಯಾಕ್ಷನ್ ಇದೆ, 2KClO3 combines with 2 molecules of KCl will give ಏನು ಕೊಡುತ್ತೆ? ಸೊ ವಾಟ್ ಯು ವಿಲ್ ಗೋಯಿಂಗ್ ಟು ಗೆಟ್? ಯು ಆರ್ ಗೋಯಿಂಗ್ ಟು ಗೆಟ್ ಅಗೇನ್ ಏನಂತ ಹೇಳ್ಬೋದಪ್ಪ ಅಂದರೆ, ಭಾಳ ಸಿಂಪಲ್ಲಾಗಿ ಅಥವಾ ರೀಅರೇಂಜ್ ಆಗುತ್ತೆ ಅಂತ ಬರೆದ್ರೂ ಕೂಡ ನಡೆಯುತ್ತೆ. ಇದನ್ನು ಹೀಗೆ ಬರ್ಕೊಳ್ಳೋದೇ ಇದ್ದರೆ ಕೂಡ ನಾವು ಈ ರೀತಿ ಬರ್ಕೊಳ್ಳೋಣ. 2KClO3 ಇಂದ 2KCl + 3 molecules of O2 ಕೊಡುತ್ತೆ ಅಂತ ಬರ್ಕೊಳ್ಳೋಣ. ಓಕೆ, ಈ ರೀತಿಯಾದಂಥ ರಿಯಾಕ್ಷನ್ ಆಗಿದೆ. ಈ ರೀತಿಯಾದಂಥ ರಿಯಾಕ್ಷನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಕರೆಕ್ಟಾ? ಹೀಗೆ ಸಿಗ್ತಾ ಇರಬೇಕಾದ್ರೆ ಇಲ್ಲಿ ಆಕ್ಸಿಜನ್ ಫಾರ್ಮೇಷನ್ ಆಗಿದೆ, ಹೌದಾ? ಸೊ ಈಗ ಕ್ವಶನ್ ಏನು ಬರುತ್ತೆ ಅಂದರೆ, KClO3 ಪ್ರೊಡ್ಯೂಸ್ ಆಗಿರೋದು ಎಷ್ಟು ಅನ್ನೋದನ್ನು ಕ್ವಶನನ್ನು ಹೇಗೆ ನೀವು ಸಾಲ್ವ್ ಮಾಡ್ತೀರಿ? ಯು ವಿಲ್ ಸಾಲ್ವ್ ಸಮಥಿಂಗ್ ಲೈಕ್ ದಿಸ್. ಇಲ್ಲಿ ಎಷ್ಟು ಮೋಲ್ಸ್ ಇದೆ? 2 ಮೋಲ್ಸ್ ಇದೆ. ಇಲ್ಲಿ ಎಷ್ಟು ಮೋಲ್ಸ್ ಇದೆ? 3 ಮೋಲ್ಸ್ ಇದೆ. ಕರೆಕ್ಟಾ? 2 ಮೋಲ್ಸ್ ಆಫ್ KClO3 ಇಂದ 3 ಮೋಲ್ಸ್ ಆಫ್ ಆಕ್ಸಿಜನ್ ಫಾರ್ಮೇಷನ್ ಆಗ್ತಾಯಿದೆ, ಹೌದಾ? 2.4 ಮೋಲ್ಸ್ ಆಫ್ ಆಕ್ಸಿಜನ್ ಆಗಬೇಕಾದ್ರೆ ಇದು ಎಷ್ಟು ಬೇಕು ಅಂತ ಅರ್ಥ. 2.5 ಮೋಲ್ಸ್ ಆಫ್ O2 ಫಾರ್ಮೇಷನ್ ಆಗಬೇಕಾದ್ರೆ ಎಷ್ಟು ಮೋಲ್ ಬೇಕು ಅಂತ ಅರ್ಥ KCl3. ಅದಕ್ಕಾಗಿ ಏನು ಮಾಡ್ತೀವಿ ನಾವು, 2.5 ಇಂಟು 2 ಡಿವೈಡೆಡ್ ಬೈ 3 ಮಾಡ್ತೀವಿ. ಅರ್ಥ ಆಗ್ತಾನೆ ಹೇಳಿದ್ದು? ಸೊ ಈಗ ಮೋಲ್ಸಲ್ಲೇನೋ ನಾವು ಕನ್ವರ್ಟ್ ಮಾಡಿದ್ದೀವಿ. ಹೀಗೆ ಮಾಡ್ಕೊಂಡು ನೀವು ಮಾಸಲ್ಲಿ ಮಾಡಿದ್ರೂ ಬರುತ್ತೆ, ಅಥವಾ ನೀವು ಡೈರೆಕ್ಟಾಗಿ ನೀವು ಮಾಸೇ ಬೇಕಂದ್ರೆ ಮಾಸಲ್ಲೂ ಸಿಗುತ್ತೆ. ಓಕೆ, ಸೊ ಇದು ಒಂದು ಟೆಕ್ನಿಕ್ ಎಲ್ಲಿ ಬಳಸ್ಕೋತಾರಪ್ಪ ಅಂದರೆ, ಅದು ಮೋಲ್ಸಲ್ಲಿ ಕೇಳಿದಾಗ. ಬಟ್ ನಮಗೆ ಇಲ್ಲಿ ಎದರಲ್ಲಿ ಕೇಳಿದ್ದೇನೆ, ಕ್ವಶನಲ್ಲಿ ಎದರಲ್ಲಿ ಕೇಳಿದ್ದಾನೆ ನೋಡ್ರಿ. ದ ಕ್ವಶನ್ ಈಸ್ ಆಸ್ಕ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸಲ್ಲಿ ಕೇಳಿದ್ದಾನೆ. ಗ್ರಾಮ್ಸಲ್ಲಿ ಕೇಳಿದರೆ ಇದಕ್ಕೆ ಹೇಗೆ ಮಾಡಬೇಕಪ್ಪ ಅಂದರೆ, 3 moles ಆಫ್ O2 ಪ್ರೊಡ್ಯೂಸ್ಡ್ 245 grams. ಇದ್ರದ್ದು ಎಷ್ಟಾಗುತ್ತೆ ಅಂದರೆ 245 grams ಆಗುತ್ತೆ. ಕರೆಕ್ಟಾ? 3 moles ಪ್ರೊಡ್ಯೂಸ್ 245 grams. 2.5 ಪ್ರೊಡ್ಯೂಸ್ ಹೌ ಮೆನಿ ಗ್ರಾಮ್ಸ್? ಈ 2 moles ಜಾಗದಲ್ಲಿ ನಾನು ಏನು ಬರ್ಕೋತೀನಪ್ಪ ಅಂದರೆ 245 ಬರ್ಕೋತೀನಿ. 245 ಬರ್ಕೋತೀನಿ. ಸೊ 245 ಬರ್ಕೊಂಡ್ರೆ ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಅರ್ಥ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ಹೋಪ್ ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ದ ಆನ್ಸರ್ ವಿಲ್ ಬಿ ಅರೌಂಡ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 204.1 grams ಏನೋ ಬರುತ್ತೆ. ಬೇಸಿಕಲಿ ಈ ರೀತಿ ಪ್ರಾಬ್ಲಮ್ ನೀವು ಮೊದಲು ಎಲ್ಲಾದರೂ ಮತ್ತೆ ಆನ್ಲೈನ್ ಕ್ಲಾಸಿಂದ ಆಫ್ಲೈನ್ ಕ್ಲಾಸ್ ಮಾಡಲು ಬಂದರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಓಕೆ,
ಬನ್ನಿ ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ಸ್ ನೋಡೋಣ. ಈ ಪ್ರಾಬ್ಲಮ್ ಸ್ವಲ್ಪ ಈಸಿ ಇದೆ, ಯಾರು ಬೇಕಾದ್ರೆ ಮಾಡ್ಬೋದು. ಮಾಸ್ ಟು ವಾಲ್ಯೂಮ್ ಪ್ರಾಬ್ಲಮ್ಸು. ಸೊ ಮಾಸ್ ಟು ವಾಲ್ಯೂಮ್ ಪ್ರಾಬ್ಲಮ್ಸಲ್ಲಿ ಅಗೇನ್ ಕ್ಯಾಲ್ಕುಲೇಟ್ ದ what is the volume of air at NTP containing 21% of oxygen. ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಬರ್ತಾ ಇದೆ. ಸೊ ಪರ್ಸೆಂಟೇಜ್ ಬಂದರೆ ಹೇಗೆ ಹೇಳೋದಪ್ಪ ಅಂದರೆ, ಇದನ್ನು ನೀವು 100 ಗ್ರಾಮ್ ಈಸ್ ಈಕ್ವಲ್ ಟು 100% ಅಂತ ತಿಳ್ಕೊಳ್ಳಿ. ಏನಂತ ತಿಳ್ಕೊತೀರಿ? 100 ಗ್ರಾಮ್ ಈಸ್ ಈಕ್ವಲ್ ಟು 100% ಅಂತ ತಿಳ್ಕೊಂಬಿಡಿ. ಸೊ 100 ಗ್ರಾಮ್ ಈಸ್ ಈಕ್ವಲ್ ಟು 100% ಅಂತ ತಿಳ್ಕೊಂಡ್ರೆ 21 ಗ್ರಾಮ್ ಈಸ್ ಈಕ್ವಲ್ ಟು 21% ಅಂತ ಅರ್ಥ. ಈ ರೀತಿ ಬೇಕಾದ್ರೆ ನೀವು ತಿಳ್ಕೊಬಹುದು, ಸರಿನಾ? ಸೊ ಆ ರೀತಿ ತಿಳ್ಕೊಂಡು ನಾವು ಪ್ರಾಬ್ಲಮ್ಸ್ ಮಾಡಬೇಕಾಗತ್ತೆ. ಸೊ ಇದರ ಮೇಲಿದ್ದು ಪ್ರಾಬ್ಲಮ್ಮು ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್ ಇದೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಏರ್ ಎಟ್ NTP ಕಂಟೈನಿಂಗ್ 21% ಆಫ್ ಆಕ್ಸಿಜನ್ ಬೈ ವಾಲ್ಯೂಮ್ ರಿಕ್ವೈರ್ ಟು ಕಂಪ್ಲೀಟ್ಲಿ ಬರ್ನ್ 1000 grams ಆಫ್ ಸಲ್ಫರ್ ಕಂಟೈನಿಂಗ್ 4% ಇನ್ಕಂಬಸ್ಸಿಬಲ್ ಮ್ಯಾಟರ್. ಇದರಲ್ಲಿ ಏನಂತ ಅರ್ಥ ಅಂದರೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು, ಇನ್ಕಂಬಸ್ಸಿಬಲ್ ಅಂದರೆ ಏನು? ಇನ್ಕಂಬಸ್ಸಿಬಲ್ ಅಂದರೆ ಅದು ಬರ್ನ್ ಆಗದೇ ಇರುವಂಥ ಪರ್ಸಂಟೇಜ್ ಅಂತ ಅರ್ಥ, ಓಕೆನಾ? ಸೊ ಇದನ್ನೇ ಹೇಗೆ ಹೇಳಬೇಕಂದ್ರೆ, ನಿಮಗೆ ಇಲ್ಲಿ ಅವನು 100 ಗ್ರಾಮ್ ಬದಲಾಗಿ 1000 ಗ್ರಾಮ್ ಕೊಟ್ಟಿದ್ದಾನೆ. 1000 ಗ್ರಾಮ್ ಅಂದರೆ 1000% ಅಂತ ಇರಲ್ಲ, ಅದಕ್ಕೆ 100% ಅಂತ ತಿಳ್ಕೊಳ್ಳೋಣ. ಓಕೆ, 100% ಈಸ್ ಈಕ್ವಲ್ ಟು 1000 ಗ್ರಾಮ್ ಆಫ್ ಸಲ್ಫರ್. ಆ 1000 ಗ್ರಾಮ್ ಆಫ್ ಸಲ್ಫರಲ್ಲಿ 4% ಏನಾಗಿದೆ? ಇನ್ಕಂಬಸ್ಸಿಬಲ್ ಇದೆ. ಅದರಿಂದ ನೀವು ಆರಾಮಾಗಿ ಡಿವೈಡೆಡ್ ಬೈ ಏನಪ್ಪ ಅಂದರೆ 1000 ಡಿವೈಡೆಡ್ ಬೈ ಏನು ಮಾಡ್ತೀರಿ ನೀವು, ಏನಪ್ಪ 100 ಮೈನಸ್ 4% ಮಾಡಿದ್ರೆ 96 ಆಗುತ್ತೆ. ಡಿವೈಡೆಡ್ ಬೈ 100 ಮಾಡಿದ್ರೆ ದ್ಯಾಟ್ ವಿಲ್ ಬಿ ದಿ ಅಮೌಂಟ್ ಆಫ್ ಸಲ್ಫರ್ ಸಿಗುತ್ತೆ ನಿಮಗೆ. ಆನಂತರ ಮತ್ತೇನು ಮಾಡಬೇಕಾಗತ್ತೆ ಅಂದರೆ, ಅದನ್ನು ನಾವು ವಾಲ್ಯೂಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ದೆನ್ ವಿ ವಿಲ್ ಗೆಟ್ ದ ಆನ್ಸರ್. ಓಕೆ, ಭಾಳ ಸಿಂಪಲ್ ಆಗಿದೆ. ಮೊದಲನೇದಾಗಿ ನಾವು ಬ್ಯಾಲೆನ್ಸ್ ರಿಯಾಕ್ಷನ್ ಬರೆಯೋಣ. ಬ್ಯಾಲೆನ್ಸ್ ರಿಯಾಕ್ಷನ್ ಹೇಗೆ ಬರೆಯೋಣ ಅಂದರೆ, ಏನು ಮಾಡ್ತೀನಿ, ಮೊದಲು ಸಲ್ಫರ್ ತೊಗೊತೀನಿ. ಈ ಸಲ್ಫರನ್ನು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡ್ತೀನಿ. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಸಲ್ಫರ್ ಡೈಆಕ್ಸೈಡ್. ಏನು ಸಿಗ್ತದೆ ನಮಗೆ? ಸಲ್ಫರ್ ಡೈಆಕ್ಸೈಡ್ ಸಿಗ್ತಾಯಿದೆ, ಕರೆಕ್ಟಾ? ಸಲ್ಫರ್ ಡೈಆಕ್ಸೈಡ್ ಬಗ್ಗೆನೇ ಮಾತಾಡ್ತಾ ಇದ್ದೇನೆ ಅಂದರೆ, ಇಲ್ಲಿ ನಾವು ಏನು ಬರೀಬೇಕು? ಎಷ್ಟು ಸಲ್ಫರ್ ಡೈಆಕ್ಸೈಡ್ ಸಿಕ್ಕಿದೆ ನಮಗೆ? 1 ಮೋಲ್ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? 1 ಮೋಲ್. ಸೊ 1 ಮೋಲ್ ಅಂದರೆ ಏನಂತ ಅರ್ಥ? 1 ಮೋಲ್ ಅಂದರೆ 32 ಗ್ರಾಮ್ ಅಂತ ಅರ್ಥ. 1 ಮೋಲ್ ಅಂದರೆ ಏನಂತ ಅರ್ಥ? 1 ಮೋಲ್ ಅಂದರೆ ಇದು 32 ಗ್ರಾಮ್ಸ್ ಅಂತ ಅರ್ಥ. ಇದೇ 32 ಗ್ರಾಮನ್ನು ನಾವು ಮತ್ತೆ ಹೇಗೆ ಬರಿಬೋದು? 22.4 ಲೀಟ್ರ್ ಅಂತ ಕೂಡ ಬರಿಬೋದು. 22.4 ಲೀಟ್ರ್ ಅಂತ ಬರಿಬೋದು, ಯಾಕಂದರೆ ಇದು ಗ್ಯಾಸಲ್ಲಿದೆ, ಕರೆಕ್ಟಾ? ಸರಿ, ಈಗ ಮತ್ತೆ ಅಮೌಂಟ್ ಆಫ್ ಸಲ್ಫರ್ ಎಷ್ಟಿದೆ ಅದನ್ನು ಕಂಡುಹಿಡಿಯೋಣ. ಅಮೌಂಟ್ ಆಫ್ ಸಲ್ಫರ್ ಪ್ರಾಬ್ಲಮ್ ನಿಮ್ಮ ಎದುರೇ ಇರುತ್ತೆ, ನೀವು ನೋಡ್ಕೊತಾ ಇರ್ರಿ. ಅಮೌಂಟ್ ಆಫ್ ಸಲ್ಫರ್ ಎಷ್ಟು ಕೊಟ್ಟಿದ್ದಾನೆ? ಕಂಪ್ಲೀಟ್ಲಿ 1000 ಗ್ರಾಮ್ ಆಫ್ ಸಲ್ಫರ್ ಕಂಟೈನಿಂಗ್ 4% ಇನ್ಕಂಪಸಿಬಲ್. 1000 ಗ್ರಾಮ್ ಏನೋ ಇತ್ತು, ಅದರಲ್ಲಿ 4% ಇನ್ಕಂಪಸಿಬಲ್ ಇದೆ, ಅಂದರೆ 96% ಇದೆ ಅಂತ ಅರ್ಥ. ಸೊ ಈ 96%ಅನ್ನು ಹೇಗೆ ತೆಗಿತೀರಿ? ಭಾಳ ಸಿಂಪಲಾಗಿ ತೆಗಿತೀವಿ. ಹೇಗಪ್ಪ ಅಂದರೆ, ಅಮೌಂಟ್ ಆಫ್ ಸಲ್ಫರ್ ಅಂತ ಮೊದಲು ಇಲ್ಲಿ ಬರೀತೀನಿ, ನಿಮಗೆ ಕನ್ಫ್ಯೂಷನ್ ಆಗ್ಬಿಡೋದು. ಅಮೌಂಟ್ ಆಫ್ ಸಲ್ಫರನ್ನು ಹೇಗೆ ತೆಗಿತೀರಿ? ಹೌ ಡು ಯು ಟೇಕ್ ದ್ಯಾಟ್? ಸೊ ಎಷ್ಟು ಕೊಟ್ಟಿದ್ದಾನೆ? 1000 ಗ್ರಾಮ್ಸ್ ಕೊಟ್ಟಿದ್ದಾನೆ. ಇಂಟು ಎಷ್ಟಿದೆ? 4%. 4% ಅಂದರೆ ನಾವು 100 ಮೈನಸ್ 4% ಮಾಡಿದ್ರೆ ಎಷ್ಟು ಸಿಗುತ್ತೆ ರೀ ನಮಗೆ? 96% ಸಿಗುತ್ತೆ. ಎಷ್ಟು ಸಿಗುತ್ತೆ? 96%. ಅದಕ್ಕೆ ನಾನು ಏನು ಬರಿತೀನಿ? 96 ಬರಿತೀನಿ. ಪರ್ಸೆಂಟೇಜನ್ನು ತೆಗಿಬೇಕಂದ್ರೆ ನಾವೇನು ಮಾಡ್ತೀವಿ? ಇಂಟು 100 ಡಿವೈಡೆಡ್ ಬೈ 100, ಇದು ಡಿವೈಡೆಡ್ ಬೈ 100 ಮಾಡ್ತೀವಿ. ಪರ್ಸೆಂಟೇಜ್ ಸೈನ್ ಹೋಗ್ಬಿಡುತ್ತೆ. ಸೊ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿಲ್ ಬಿ ದಿ ಅಮೌಂಟ್? ದ ಅಮೌಂಟ್ ವಿಲ್ ಬಿ ದಿ 960 ಗ್ರಾಮ್ಸ್. ಅಂದರೆ ಅರ್ಥ ಏನಪ್ಪ ಅಂದರೆ, 960 ಗ್ರಾಮ್ಸು ಕಂಬಷನ್ ಆಗಿದೆ. ಮಿಕ್ಕಿದ್ದು 140 ಗ್ರಾಮ್, ಇದು 40 ಗ್ರಾಮ್ಸ್ ಏನಾಗಿದೆ? ಇನ್ಕಂಬಷಬಲ್ ಇದೆ ಅಂತ ಅರ್ಥ. ತಿಳಿತಾ ನಾನು ಹೇಳಿದ್ದು? ಸೊ ಈಗ ಏನು ಮಾಡ್ಬೋದಪ್ಪ ಅಂದರೆ, ಸಲ್ಫರನ್ನು ಕನ್ಸಿಡರ್ ಮಾಡೋಣ. ಸಲ್ಫರ್ ಎಷ್ಟಿದೆ ಮೇಲ್ಗಡೆ ರಿಯಾಕ್ಷನಲ್ಲಿ? ಸಲ್ಫರ್ ಬಂದು 32 ಗ್ರಾಮ್ ಇದೆ. ಎಸ್ ಅಂದರೆ ಎಷ್ಟು? 32. ಸೊ 32 ಗ್ರಾಮ್ ಆಫ್ ಸಲ್ಫರನ್ನು
32 ಗ್ರಾಮ್ ಆಫ್ ಸಲ್ಫರ್ಗೆ ಆಕ್ಸಿಜನ್ ಎಷ್ಟು ಬೇಕು ಅಂದರೆ 1 ಮೋಲ್ ಅಂದರೆ ಎಷ್ಟು 22.4 ಲೀಟ್ರ್ ಬೇಕು. ಹಾಗಾದರೆ 960 ಗ್ರಾಮ್ಸ್ಗೆ ಸಲ್ಫರ್ಗೆ ಎಷ್ಟು ಆಕ್ಸಿಜನ್ ಬೇಕು? ಕರೆಕ್ಟಾ? ಆಕ್ಸಿಜನ್ ಯಾಕಂದರೆ ಇಲ್ಲಿ ಕಂಬಷನ್ ಮಾಡಲಿಕ್ಕೆಲ್ಲ, ಕಂಬಷನ್ ಅಂದರೆ ಆಕ್ಸಿಜನ್ ಬೇಕೇ, ಅದಕ್ಕಾಗಿ ನಾವು ಆ ರೀತಿ ಬರ್ಕೋತಾ ಇದ್ದೀವಿ. ಸೊ ಇದನ್ನು ಹೇಗೆ ಬರೋಣ ಅಂದರೆ ನಾವು ಇದನ್ನು ಈ ರೀತಿಯೂ ಬರಿಬೋದು. ಹೇಗೆ? 32 grams ಆಫ್ ಸಲ್ಫರ್ ನೀಡ್ ಎಷ್ಟು 22.4 ಲೀಟರ್ ಆಫ್ ಆಕ್ಸಿಜನ್. therefore 960 grams of sulfur needs how much liter of oxygen? Again 960 into 22.4 divided by 32. ಈ ರೀತಿ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಆನ್ಸರ್ ಬಂದು ವಾಲ್ಯೂಮಲ್ಲಿ ಬರುತ್ತೆ. ವಾಲ್ಯೂಮಲ್ಲಿ ಎಷ್ಟು? 672 ಲೀಟರ್ಸ್ ಆಫ್ ಆಕ್ಸಿಜನ್ ಸಿಗುತ್ತೆ. ಕರೆಕ್ಟಾ? ಸೊ ಇದು ಏನೋ ಸಿಗುತ್ತು. ಇದನ್ನು ನಾವು ಈಗ ನೋಡಿ, ಈಗ ಮತ್ತೊಂದು ಸಮಸ್ಯೆ ಇಲ್ಲಿ ಏನಪ್ಪ ಅಂದರೆ ವಾಲ್ಯೂಮ್ ಆಫ್ 4% ಅಂತ ಕೊಟ್ಟಿದ್ದಾನೆ, ಏನಿದೆ ಇಲ್ಲ ಅಲ್ಲಿ. ಸೊ 672 ಏನಿದೆ ಅಲ್ಲ, ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆಕ್ಸಿಜನ್ SO2 32 ಗ್ರಾಮ್ಸ್ 32 ಪ್ಲಸ್ ನಾವೇನು ಮಾಡ್ತೀವಿ ಇಲ್ಲಿ 672 ಗ್ರಾಮ್ಸ್ ನಮಗೇನು 672 ಲೀಟರ್ಸ್ ಏನು ಸಿಗುತ್ತಲ್ಲ, ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್ ಯುವರ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್. ಓಕೆ, ಸೊ ಬನ್ನಿ ಹಾಗಾದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ಸ್ ನೋಡೋಣ. ಇನ್ನೂ ಒಂದು ಪ್ರಾಬ್ಲಮ್ ಅಂದರೆ ಯಾವುದು? ಇವಾಗ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್ಶಿಪ್ಪಲ್ಲಿ 2 ಪ್ರಾಬ್ಲಮ್ಸ್ ಇದೆ. 2 ಚಿಕ್ಕದೇ ಇದ್ದಾವೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಬನ್ನಿ, ಮೊದಲನೇ ಪ್ರಾಬ್ಲಮ್. Calculate the volume of oxygen at NTP. Calculate the volume of oxygen of NTP that required to convert 5.2 liters of carbon monoxide into carbon dioxide. ಇದರಲ್ಲಿ ಮೊದಲು ಏನು ಮಾಡಬೇಕು? ಕಾರ್ಬನ್ ಮೊನಾಕ್ಸೈಡ್ ಇದ್ದನ್ನು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡಿ. ಸೊ ದಿಸ್ ಈಸ್ ಯುವರ್ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆದರೆ ಇದು ಎದರಲ್ಲಿ ಕನ್ವರ್ಟ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡಲ್ಲಿ ಕನ್ವರ್ಟ್ ಆಗುತ್ತೆ. ಇಸ್ ಇಟ್ ಎ ಬ್ಯಾಲೆನ್ಸ್ ರಿಯಾಕ್ಷನ್? ನೋ, ಇಟ್ ಈಸ್ ನಾಟ್ ಎ ಬ್ಯಾಲೆನ್ಸ್ ರಿಯಾಕ್ಷನ್. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಈ ರೀತಿ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ ಕೂಡಲೇ ತಕ್ಷಣ ನೋಡ್ಕೋಬೇಕು, ಇದು ಎಷ್ಟಿದೆ? ದಿಸ್ ಈಸ್ ಅರೌಂಡ್ 2 moles. ಇದು 2 mole ಇದೆ. ಇದು ಎಷ್ಟಿದೆ? ದಿಸ್ ಈಸ್ ಅರೌಂಡ್ 1 mole. ಇದು 2 mole, ಅದು 1 mole. ಕರೆಕ್ಟಾ? ಈಗ ನಾನೇನು ಮಾಡ್ತೀನಿ, 2 moles ಅಂದರೆ 2 ಇಂಟು 22.4 ಲೀಟ್ರ್ ಅಂತ ಬರೀತೀನಿ. ಅದೇ ರೀತಿ 1 ಇಂಟು 22.4 ಲೀಟ್ರ್, ಯಾಕಂದ್ರೆ 2 ವಾಲ್ಯೂಮ್ ಟು ವಾಲ್ಯೂಮ್ ಇದೆ. ಕರೆಕ್ಟಾ? ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳಿ, ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್. ಕರೆಕ್ಟಾ? ಆಕ್ಸಿಜನ್ ರಿಕ್ವೈರ್ಡ್ ಅಂತ ಕೇಳಿದ್ದಾನೆ. ಹಾಗಾದರೆ ನಾವು ಇಲ್ಲಿ ಏನಂತ ಬರೀಬಹುದು ಅಂದರೆ ವಾಲ್ಯೂಮ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಟು ಕನ್ವರ್ಟ್ 22.4 ಇಂಟು 2 ಲೀಟರ್ಸ್ ಆಫ್ CO2. ಅಂದರೆ ನಾವು ಸಿಂಪಲಾಗಿ ಹೇಳ್ಬೋದಪ್ಪ, ಏನಪ್ಪ ಅಂದರೆ 2 ಮೋಲ್ಸಿಗೆ 1 ಮೋಲ್ ಬೇಕಾಯಿತು. 2 ಮೋಲ್ಸಿಗೆ 1 ಮೋಲ್ ಬೇಕಾಯಿತು. ಹಾಗಾದರೆ 5.2 ಲೀಟರ್ಸ್, ಇದನ್ನು ಲೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ ರೀ? 44.8 ಆಗುತ್ತಲ್ಲ. 4 ಇಂಟು 44.8 ಲೀಟರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. 44.8 ಲೀಟರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ಗೆ ಎಷ್ಟು ಬೇಕು ಅಂದರೆ 22.4 ಲೀಟರ್ ಬೇಕು ಈ ರಿಯಾಕ್ಷನ್ ನಡಿಬೇಕಂದ್ರೆ. ದೇರ್ಫೋರ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 5.2 ಲೀಟರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ಗೆ ಎಷ್ಟು ಲೀಟರ್ಸ್ ಆಫ್ O2 ಬೇಕು? ಏನು ಮಾಡ್ತೀರಿ? ಇವೆರಡು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀರಿ. 22.4
into 5.2 liter divided by 44.8 liter get cancelled. ಎಲ್ಲೂ ಲೀಟ್ರಲ್ಲಿ ಇದೆ, ಹಾಗೆ ಒಂದು ಉಳ್ಕೊಂಡಿರುತ್ತೆ ಲೀಟ್ರ್, ಅದನ್ನು ಇಲ್ಲಿ ಬರೀತೀನಿ ಲೀಟ್ರ್ ಅಂತ. ಸೊ ಮಲ್ಟಿಪ್ಲೈ ಮಾಡಿ. ವಾಟ್ ಈಸ್ ದ ಆನ್ಸರ್ ಹಿಯರ್? 22.4 into 5.2 divided by ಎಷ್ಟು? The answer is around 2.6 liter. This is the answer. ಅಂದರೆ ಏನಂತ ಅರ್ಥ? 2.6 liters of O2 is needed. ಇದಕ್ಕೆ 5.2 liters of CO ಇದ್ದರೆ ಈ ರಿಯಾಕ್ಷನನ್ನು ನಮಗೆ ಸಫಲವಾಗಿ ಕಂಪ್ಲೀಟ್ ಮಾಡಲಿಕ್ಕೆ. ಅರ್ಥ ಆಯ್ತಾ?